ತಮ್ಮದು ಏನು ದುಡ್ಡು ವಸೂಲು ಮಾಡಬೇಕಾದ್ರೆ ವಸೂಲು ಮಾಡೇ ಮಾಡ್ತಾರೆ ಎಲ್ಲ ಕಡೆ. ಅದು ನೀವು ಏನು ಹೊರತಾಗಿಲ್ಲ. ಮತ್ತು ಎಷ್ಟು ಜನ ಲಿಂಗಾಯತರಿಗೆ ದೊಡ್ಡ ಆಪ್ರೇಷನ್ನು ಮತ್ತೇನು ಕ್ಯಾನ್ಸರ್ ಅಂತ ಆಪ್ರೇಷನ್ ಆದಂಥ ಹೋಗಲಿ, ಎಷ್ಟು ಬಡ ಲಿಂಗಾಯತರಿಗೆ ನೀವು ಫ್ರೀಯಾಗಿ ಮಾಡಿದ್ದದ. ಹೆಸರು ನೋಡೋದು ಲಿಂಗಾಯತ, ಸಂತೋಷ ಮಾಡಲಿ. ಆದರೆ ಎಷ್ಟೋ ಜನ ಬಡವರಿದ್ದಾರೆ ಲಿಂಗಾಯತರು, ಅವ್ರನ್ನೇನು ಉಳಿಸುವಂಥ ಪ್ರಯತ್ನ ಎಷ್ಟು ಪ್ರಮಾಣದಲ್ಲಿ ಮಾಡಿದ್ರು. ಇವ್ರ ಬಗ್ಗೆ ಶ್ವೇತಪತ್ರ ಹೊರಡಿಸೋಕ್ಕೆ ಸಾಧ್ಯ ಇದಲ್ಲ ನಿಮಗೆ ಅಂತ. ಇದನ್ನು ಕೇಳಬೇಕಾದ್ರೆ ನಮ್ಮೆಲ್ಲ ಸದಸ್ಯರು ಲಿಂಗಾಯತ ಸದಸ್ಯ ಸಾಕಷ್ಟು ಇದ್ದಾರಲ್ಲ, ಇಲ್ಲಿದ್ದಂಥ ಲಿಂಗಾಯತರನ್ನ ಇದಕ್ಕೆ ಯಾಕೆ ಅವ್ರು ಕೇಳ್ತಾ ಇಲ್ಲ ಅಂತಂದ್ರೆ ಅವ್ರದ್ದು ಸ್ವಾರ್ಥ ರೀ. ನಮಗೇನು ಮಾಡಿದ್ರಿ ಊರು ಸಾವಿರ ತೊಗೊಂಡು ನಾವು ಅಷ್ಟು ನೆಮ್ಮದಿ ಇದ್ರೆ ಸಾಕು ಅನ್ನುವಂಥ ಮನೋವೃತ್ತಿ. ಹೀಗಾಗಿ ಎಲ್ಲ ಡೈರೆಕ್ಟರ್ಸ್ ಆಗಿರ್ಬೋದು, ಅದು ಮತ್ತಾರು ಆಗಿರ್ಬೋದು, ಸದಸ್ಯರಾಗಿರ್ಬೋದು, ಪ್ರಭಾಕರ್ ಗೋರೆ ಅವ್ರನ್ನ ಪ್ರಶ್ನೆನೇ ಮಾಡೋದಿಲ್ಲ ಅಂದಾಗ ಸಹಜ ಪ್ರಭಾಕರ್ ಗೋರೆ ಅವರು ಕೇಳಿ ಒಳಗೆ ಅವ್ರ ಡಿಕ್ಟೇಟರ್ ಅವ್ರು ನಮ್ಮದು ಫೈನಲ್ ಡಿಸಿಷನ್. ತಮ್ಮ ನಂತರ ತಮ್ಮ ಮಗನೋ ತಮ್ಮ ಮಗ ಸಂಬಂಧಿಕರೋ ಅಥವಾ ಸ್ವಶನೋ ಮತ್ತೆ ಅಂತಂದು ಹಾಕ್ತಾರೆ. ಈಗ ಅದನ್ನು ಈಗ ನಡೆದಿನೂ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ನಾವು ಮುಂದೆ ಮಾಡೋದು ಮುಂದಿನ ದಿನದಲ್ಲಿ ಚರ್ಚೆ ಆ ಎಲೆಕ್ಷನ್ ಸಲುವಾಗಿ. ಆದರೆ ಈಗ ನಮಗೆ ಗೊತ್ತಾದ ಹಿನ್ನೆಲೆಯಲ್ಲ, ಮೊದಲನೇದಾಗೆ ಅದು ತಮ್ಮ ಸುಪರ್ ತೆಗೆದುಕೊಂಡಾದ್ರೆ ಕೇಳಿ ಸೊಸೈಟಿನ ಪೂರ್ತಿಯಾಗಿ ದೊಡ್ಡ ಸಂಸ್ಥೆಯಾಗಿ ಬೆಳೆಸಿದ್ರೆ ಇಲ್ಲ ಅಂತಲ್ಲ, ಆದರೆ ತಮ್ಮ ಸ್ವಂತ ಆಸ್ತಿಯಾಗಿ ಬೆಳೆಸಿದಾರೆ. ಇದು ಸರಿನಾ ಅನ್ನುವಂಥದ್ದನ್ನು ಆ ಸದಸ್ಯರು ಕೇಳಬೇಕು. ಅದನ್ನು ಕೇಳಿ ಸದಸ್ಯರು, ಅದರ ಲಿಂಗಾಯತರು, ಲಿಂಗಾಯತ ಮಠಾಧೀಶರು ಇವೆಲ್ಲ ಕೇಳಬೇಕಾಗಿದೆ. ಇವತ್ತು ಯಾಕೆ ಕೇಳೋದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಿಮ್ಮ ಹೆಸರಿಡುಗಳು ಅವ್ರು ಮಾಡ್ತಾಯಿದ್ದಾರೆ, ಮಾಡಲಿ, ತಾವು ಬೆಳೀಲಿ, ತಾವು ಉಳಿಲಿ ಅದರಲ್ಲೇ. ಆದರೆ ಮ್ಯಾಕ್ಸಿಮಮ್ ಇಲ್ಲೇ ಲಿಂಗಾಯತ ಬಡ ಮಕ್ಕಳಿಗೆ ಎಷ್ಟು ಜನ MBBS ಪಾಸ್ ಆಗಿದ್ರೆ ಇಲ್ಲಿವರೆಗೆ MD ಆಗಿದ್ದಾರೆ ಅಥವಾ MTech ಆಗಿದ್ದಾರೆ ನಿಮ್ಮ ಸೊಸೈಟಿಗಳ ಮೂಲಕ